ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ದೀವಿ? ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ. ಬರೀ ಇವತ್ತಿನ ಲಾಗು ಈಗ ಶುರು ಮಾಡ್ಕೊಳ್ತೀನಿ. ನಾವು ನಿನ್ನೆ ರಾತ್ರಿ 9 ಗಂಟೆಗೆ ಬಂದೀವಿ ಮನೆಗೆ. 9 ಗಂಟೆಗೆ ಬಂದು ಕ್ಲೀನಿಂಗ್ ಮಾಡ್ಕೊಳ್ಳೋದು. ಯಜಮಾನ್ರು ಸ್ವಲ್ಪ ಅನ್ನ ಸಾರು ಮಾಡಿದ್ರು, ತಿಂದು ಮಲ್ಕೊಂಡು ಮತ್ತೆ ಮುಂಜಾನೆ ಎದ್ದು ಇವತ್ತಿನ ಪೂರ್ತಿ ಮತ್ತೆ ಡೀಪ್ ಕ್ಲೀನ್ ಮಾಡಿದ್ವಿ. ನಿನ್ನೆ ತಕ್ಕ ಮಟ್ಟಿಗೆ ಮಾಡಿದ್ವಿ ರೀ ಮಕ್ಕಳಷ್ಟು ಪೂರ್ತಿ ಡೀಪ್ ಕ್ಲೀನ್ ಮಾಡ್ಕೊಂಡು. ಯಾಕಂದ್ರೆ ಶುಕ್ರವಾರ ನೀರು ಬೇರೆ ಬಂದಿದ್ವು. ಒಳಗಿಂದ ಹೊರಗಿಂದ ಎಲ್ಲ ಕ್ಲೀನ್ ಮಾಡಿ ಟೆರಸ್ ಕ್ಲೀನ್ ಮಾಡಿ ಬಂದಿವ್ರಿ. ಯಾಕಂದ್ರೆ ಕಪ್ಪಡಿ ಚೆನ್ನಾಗತ್ತೈತಿ, ಒಂದು ಸ್ವಲ್ಪ ನೀರು ಕೊಡೋದು. ಹಾಗಾಗಿ ಇವತ್ತು ನೀರು ಬಂದವು, ತೊಳೆದ್ಬಿಡ್ತೀನಿ. ಇವತ್ತು ಯಜಮಾನ್ರು ಸಿಂಟ್ಯಾಕ್ಸ್ ನೀರು ಚಾಲು ಮಾಡ್ಕೊಂಡು ಪೈಪ್ ಓಪನ್ ಮಾಡಿ ಸಿಂಟ್ಯಾಕ್ಸ್ ಟೆರಸ್ ತೊಳೆದು ಬಂದಾರೆ. ಹೋಗ್ಬೇಕು ಅಲ್ಲಿ, ನೋಡಿಲ್ಲ, ನೀನು ಹೋಗಿಲ್ಲ. ಏನಪ್ಪ ಅಂದ್ರೆ ಇನ್ನು ಜಾಗ ಇದ್ರೆ ಮಾಡ್ಬೇಕಂತಲ್ಲ, ಸ್ನಾನ ಮಾಡ್ಬೇಕಂತ ಕೂತೀನಿ. ಇವನು ಟ್ಯೂಸ್ಡೇಯಿಂದ ಎಕ್ಸಾಮ್ ರೀ, ಆ್ಯನ್ಯುವಲ್ ಎಕ್ಸಾಮ್ 10ನೇ ತಾರೀಕಿಂದ ಬಂದ್ಬಿಟ್ಟು. ಹಾಗಾಗಿ ಅವ್ನಿಗೆ ಇವನ್ನೆಲ್ಲ ರಿವಿಷನ್ ಮಾಡ್ಸಕತ್ತೀನಿ. ಅವರು ಸ್ಕೂಲ್ ಆಬ್ಸೆಂಟ್ ಆಗಿ ಅವನು 15 ದಿವಸ ಆಗಿತ್ತು. ಆಲ್ಮೋಸ್ಟ್ ಎಲ್ಲ ರಿವಿಷನ್ ಮಾಡಿಸಿದ್ರು, ಇವನು ಅವಾಗ ಆಬ್ಸೆಂಟ್ ಆಗಿದ್ದ. ಹಾಗಾಗಿ ಈಗ ನಾನೇನು ಮಾಡಕತ್ತೀನಿ, ಯಾವೆಲ್ಲ ಐತಲ್ರಿ ಆ್ಯನ್ಯುವಲ್ ಎಕ್ಸಾಮಿಗೆ ಚಾಪ್ಟರ್ ಅದಿಷ್ಟು ಎಲ್ಲಿಂದ ಐತೆ ಅಲ್ಲಿಂದನೂ 1 by 1 ಎಲ್ಲನೂ ರಿವಿಷನ್ ಮಾಡಿಸ್ಕೊಂತ ಹೊಂಟೀನಿ. ಯಾಕಂದ್ರೆ ಆದ್ರೆ ಅಲ್ಲಿ ನಮ್ಮ ಮನೆ ಮುಂದೆ ಹೊರಗಡೆ ನೋಡಿದ್ರೆ ಏನಂತಾರೆ, ನೀವು ಹಂಗೆ ಹೋಳಿ ನೀವು ಮಾಡಾಕತ್ತಾರ, ಆಟ ಆಡಕತ್ತಾರ, ಹುಡ್ರು ಬಣ್ಣ ಆಡಕತ್ತಾರ. ಇವ್ರ ಲಕ್ಷ್ಯ ಅಲ್ಲೇ ಐತಿ, ಮಮ್ಮಿ ಹೋಗ್ತೀವಿ ಅಂತೇಳಿ ಬಿಟ್ಟಿಲ್ಲ. ಡೋರ್ ಹಾಕೊಂಡು ಇಲ್ಲ ಕುತ್ಕೊಂಡು ಓದ್ಸಕತ್ತೀನಿ ರೀ. ಯಾಕಂದ್ರೆ ಬಂದಿದ್ದ ನಾವು ಇವ್ನ ಎಕ್ಸಾಮ್ ಅದು ಅಂತೇಳಿ. ಇಲ್ಲಾಂದ್ರೆ ನಾವು ಸೋಮವಾರ ಬರೋದಿದ್ವಿ ರೀ 9ನೇ ತಾರೀಕಿಗೆ. ಇವನು 23ಗೆ ಐತ್ರಿ ಎಕ್ಸಾಮ್ ಮನೆ ತನ್ಮೈನು. ಹಾಗಾಗಿ ಇವನು ಸಲುವಾಗಿ ಬಂದಿರೋದು. ಈಗ ಅದು ಬಿಟ್ಟು ಅಲ್ಲಿ ಹೋಗ್ತೀನಂತಾನೆ ಇದ್ದಾನೆ. ಈಗ ಅದಕ್ಕೆ ಅವ್ರ ಪಪ್ಪ ಬೈದು ಮೊದಲು ಅವಾಗೆಲ್ಲ ಓದಿಸು ಆಮೇಲೆ ನೋಡೋಣ ಅಂತಂದ್ರೆ. ಯಾಕಂದ್ರೆ 3 ದಿನ ಐತ್ರಿ, ನಾಳೊಂದು ದಿನ ನಾಡ್ದು ಕಷ್ಟ ಅಂತ ಹೋಳಿ ಆಡುವಲ್ರಕ್ಕ ಅಂತ ಅಂದ್ರೆ ಹೊಸಾಗತ್ತೀವಿ. ಬರ್ರಿ ಎಲ್ಲ ಈ ಮುಂಜಾನಿಂದ ಅಲ್ಲಿಂದ ಬಂದಿಂದ ಇಲ್ಲಿವರೆಗೆ ಏನು ಆಗೈತೆ ಅಂತ ನಾವು ಒದ್ರೀನಿ. ಮುಂದಿಂದೆಲ್ಲನೂ ನೋಡ್ರಿ, ನೀವು ಎಲ್ಲ ಲಾಗ್ ಶೇರ್ ಮಾಡ್ಕೊತೀನಿ. ಪೂರ್ತಿ ನೋಡ್ರಿ, ಸ್ಕಿಪ್ ಮಾಡ್ತಾನೆ. ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿರಿ, ಹೊಸ ನೋಡ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಟೈಮ್ ನೋಡ್ರಿ 2 ಗಂಟೆ ಆಯ್ತು. ಮುಂಜಾನೆ 11 ಗಂಟೆಯಿಂದ ಕುಂತ ಅವ್ರ ಮಮ್ಮಿ. ಏನು ಆನ್ಸರ್ ಹೇಳಿದ್ರದು? ಇದಂತೂ ಮ್ಯಾಥ್ ಫಾಲೋಯಿಂಗ್ ಗೊತ್ತದ ಅಲ್ಲಿಂಗ. ಫ್ಯಾಕ್ಸ್, ಮಷೀನ್, ಮೊಬೈಲ್ ಫೋನ್, ರೇಡಿಯೋ ಮುಗಿತಾಪ. ಮುಂಜೆ ಮುಗಿತ್ರಿ. EVS ಕಂಪ್ಲೀಟ್. 3 ತಾಸು ಕುಂತ್ರ 11 ಲೆಸನ್ ಇಂದ 22 ಲೆಸನ್ ವರೆಗೆ ಚೆಕ್ ಮಾಡ್ಕೊಂಡೆಪ್ಪ, ಸ್ಟಡಿ ಮಾಡ್ಕೊಂಡು. ಏನೋ ಏನೋ ಒಂದು ಮಾಡ್ಕೊಂಡ್ರೆ ಓದಿದ್ರಿ ಇಷ್ಟೊತ್ತನ. ನಂಗೆ ತೆಲುಗು ಗೊತ್ತಾಗ ಬರ್ತಾ ಇರ್ಬೇಕಿಲ್ಲ, ಇಷ್ಟು ಓದಿದ್ರು ನಾ ಅಲ್ಲ, ನಂಗೆ ತೆಲುಗು ಬರ್ತದೆ. ಚಾ ಕೊಡ್ಬೇಕ ನೀಗ? ಅಡ್ಡಿ ಇಲ್ಲ. ಈಗ ಜ್ಯೂಸ್ ಮಾಡ್ಕೊಟ್ಟೇನಿ ರೀ, ಇನ್ನೂ ಅಡುಗೆ ಇಲ್ಲ. ನಾವು ಬಾಲ್ಕೋಟಿಗೆ ರೈನ್ ಡ್ಯಾನ್ಸ್ಗೆ ಹೋಗ್ಬೇಕಂತ ಮಾಡಿದ್ವಿ. ಈಗ ಓದೋ ಸಲುವಾಗಿ ನಾಳೆ ಒಂದಿನ ಐತಿ. ನಾವು ಇದ್ದೇ ಇರ್ಬೋದು ಮೋಸ್ಟ್ಲಿ. ಅವತ್ತಿಗೆ ಬಾಲ್ಕೋಟ್ ಒಳಗೆ ಮುಗಿತೈತಿ. ಯಾಕಂದ್ರೆ ಇವು ಫಸ್ಟ್ ಟೈಮ್ ಇವರು ಒಂದು ಸ್ವಲ್ಪ ತಲೆ ನೀರು ಬಿದ್ದಿರನ ಇವ್ರನ್ನ 3 ಫೂಟ್ ಎತ್ತರ ಜಿಗಿತಾರೆ ರೀ. ಇವನಂತೆ ಇವೇ ಬೆಟ್ರ, ಇವನು ಪರವಾಗಿಲ್ಲ. ನಾವು ಮತ್ತೆ ಇಲ್ಲಿ ವಿದ್ಯಾರ್ಥಿಗಳು ಸಮೀಪ. ಆಯ್ತು ತಗೋ ಪಾಠಕ್ಕಂತ ಸ್ವಲ್ಪ ಓದಿ ತಲೆಗಿರ್ಲಿ ಅಂತ ಬಂದ ತಕ್ಷಣ ನೀವು ಹೋಳಾಡಿ ಬಂದಿರಕ್ಕಾರ ಅದು ಅಪ್ಸೆಟ್ ಆಗ್ಬಿಟ್ಟಿದ್ರಿ ನೀವು. ಅದ ಖುಷಿಯೊಳಗೆ ಇನ್ನು ಮತ್ತು ದಡಗನ ನೀರು ಚೇಂಜ್ ಆಗಬಾರ್ದು. ಬಡಗ ನಂಗೇನು ನಾಳೆ ದಿವಸ ಐತಿ. ಓಕೆ, ಇಷ್ಟು ನಡೆದ ರೀ. ಟೈಮ್ ಮತ್ತು ಬಿಡಿ 2 ಗಂಟೆ ಆಯ್ತು. ಅಲ್ಲೇ ಹೆಂಗೆ ಮಾಡ್ರಿ ಊಟ? ರೊಟ್ಟಿ ಬೆಂಡೆಕಾಯಿ ಪಲ್ಯ ಅಂತ. ಸರಿ, ಹೆಸರು ಕಾಳು ಪಲ್ಯ, ನಿಂಗೆ ಬೆಂಡೆಕಾಯಿ ಪಲ್ಯ. ಏನು ಮಾಡ್ಬೇಕು ಅಂತ ಟೆನ್ಷನ್ ಮಾಡ್ಕೊಂಡಿಲ್ಲ. ರೊಟ್ಟಿ ಮಾಡ್ತೀನಿ ಅಂತ ಹೇಳಿದ್ರು ಟೈಮ್ ಭಾಳ ಆಗ್ಬಿಡುತ್ತೆ. ಹಿಂಗೆ ಹೊಸದು ನಿಂತಾರೆ ನಮ್ಮ ನಿಂತದೆ. ಹಾಗಾಗಿ ಅದ್ರ ಬಂದು ಇದೆಲ್ಲ ಹುಳಿ ಹಾಕನ ಇಟ್ಟಿಲ್ರಿ ನೀರೆಲ್ಲ. ನಾನು ತಿರ್ವಾಕತ್ತೀನಿ, ಕೈ ನೋವು ಐತೆ ಅಂತ ಅಲ್ಲ. ಗಂಟು ಬಲಾರ್ದಂಗೆ ತಿರ್ಬೇಕು ರೀ. ಭಾರಿ ಆಗಿರ್ತೈತೆ ಮುದ್ದೆ. ಸಾಂಬಾರು ಬೇಡ, ಚಟ್ನಿ ಬೇಡ, ರೊಟ್ಟಿ ಪಲ್ಯ ಉಂಡಂಗೆ ಆಗುತ್ತೆ. ಮಸಾಲ ಮುದ್ದೆ ರೆಡಿ ರೀ. ಅರಿಶಿನ ಹಾಕಿಲ್ರಿ ನೀವೆಲ್ಲ. ಅರಿಶಿನ ಮನೆದು ಕೊಡಬಾರ್ದು ಅಂತ ನೀವೇ ಹೇಳಿರಿ. ನಮಗೆ ಬರುತ್ತೆ ಅರಿಶಿನ ಕೊಡಬಾರ್ದು ಅಂತೇಳಿ. ಹಾಗಾಗಿ ಈಗ ಅರಿಶಿನ ಹಾಕಿದ್ರೆ ಮಸಾಲೆ ಮುದ್ದೆ ಮಾಡಾಕತ್ತೀನಿ ನೋಡ್ರಿ. ಹೆಲ್ದಿನೇ ಇರುತ್ತೆ ಮತ್ತು ಬೇರೆ ಕೆಲಸನೇ ಇರೋಂಗಿಲ್ಲ. ಪಲ್ಯ ಮಾಡ್ಬೇಕು, ಸಾರು ಮಾಡ್ಬೇಕಂತ ಹೇಳಿ. ಓಕೆನಾ ಮನ? ಮಮ್ಮಿ ಮಾಡತ್ತಾ? ಗೊತ್ತಿಲ್ಲ. ನೀರು ತುಂಬಿಡು, ಪ್ಲೇಟ್ ತೊಗೊಂಡೋಗಿಟ್ಟು ಊಟ ಕಡೆ ಮಾಡ್ಬಂದು ಪಟ. ಓಕೆ, ಗಂಟಾಗಿತ್ತು ಸ್ವಲ್ಪ.
ವೆಲ್ ಡನ್. ಸರಿ ನೋಡ್ರಿ ಇನ್ಸ್ಟಂಟಾಗಿ 10 ನಿಮಿಷದಾಗ ಆತ್ರಿ ಮುದ್ದೆ. ಈಗ ಊಟ ಮಾಡಾಕತ್ತೀವಿ. ಈ ಬ್ಯಾಸಿಗೆ ಅಲ್ರಿ, ಹಸಿವಾಗೋದು ಭಾಳ ಕಡಿಮೆ. ಒಂದು ಅರ್ಧ ದಬರಿ ಏನೋ ನಿಂಬೆಹಣ್ಣಿನ ಜ್ಯೂಸ್ ಮಾಡಿ ಇಟ್ಬಿಟ್ಟಿದ್ರು, ಕುಡ್ಕೊಂತ ಅದನ್ನ ಕೂತಿದ್ವಿ ನಾವು. ನೋಡ್ರಿ ಮುದ್ದೆ ಸೂಪರಾಗಿ ಐತೆ. ಟೇಸ್ಟ್ ಎಷ್ಟು ಬೇಗ ಅದು ಗೊತ್ತ್ರಿ ಇದು. ಆಹಾ ಸಖತ್ ಕುದ್ದೈತ್ರಿ, ಮತ್ತೆ ಪರ್ಫೆಕ್ಟ್ ಆಗೈತಿ. ಎಷ್ಟು ಮಾಡ್ರಿ ಅಳತಿ ಮಾಡಿಲ್ಲ ನೋಡ್ರಿ. ಮತ್ತೆ ಇದು ಸಲ ನಾನು ಡೈರೆಕ್ಟ್ ಹಾಕಿನ ಮಸ್ತ್ ಆಗೈತೆ. ನೀರು ಅಳತಿ ಇಟ್ಟಿಲ್ಲ, ಮುದ್ದೆ ಅಳತಿ ಮಾಡಿ ಮುದ್ದೆ ಮಾಡ್ಬೇಕ್ರಿ. ನಾವು ಹಂಗ ತಿಂತೀವಿ. ಸೂಪರ್ ಆಯ್ತಲ್ಲ ಮುದ್ದೆ. ಕಂದಮ್ಮ ಮಾಡ್ರಿ, ನೀವು ಮುದ್ದೆ ಮಾಡ್ರಿ, ಉಂಡೆ ಮಾಡ್ರಿ. ಅವ್ರಂತೂ ನೀರು ಹಚ್ಕೊಂಡ್ರಿ, ನಾನು ನೀರಿಲ್ಲ ನನ್ನ ಕೈ ನೋಡ್ರಿ, ನಂಗೆ ಗೊತ್ತಲ್ಲ. ಆಯ್ತು, ಊಟ ಮಾಡೋಣ ಸಾಕು. ಮುಚ್ಚಳ ಹಾಕಿರೋದು ಹಾಕಿರುತ್ತೆ. ನೀರು ಹೆಚ್ಚಿನ ಕುಡಿಯಕ್ಕೆ ಒಂದೆಲ್ಲ ಬಿತ್ತದ್ರಾಗ, ಯಾಕಂದ್ರೆ ಅಷ್ಟಿಂದ ಟೇಸ್ಟ್ ನೋಡಿ ಹೇಳಮ್ಮ. ಚಲೋ ಇದೆ. ಸ್ನೇಹಿತರೆ ನೋಡ್ರಿ, ಪೂಜೆ ಎಲ್ಲ ಮಾಡಿದೆ, ನೋಡಾಕತ್ತೀರಿ. ಇವತ್ತೆಲ್ಲ ಫುಲ್ ಕ್ಲೀನ್ ಆಗ್ಬಿಟ್ಟಿತ್ತು ಮನೆ. ಒಂಥರ ಭಾರಿ ಖುಷಿ ಆಗ್ತೈತಿ ಪೂಜೆ ಮಾಡಿದ್ರೆ. ಈಗ ಹೊರಗಡೆ ಹೊಂಟೀವಿ, ಯಾಕಂದ್ರೆ ಊರಿಗೆ ಹೋದಾಗಿಂದ ಏನು ತಿಂದಿಲ್ಲ, ಹಾಗಾಗಿ ಕರ್ಕೊಂಡು ಹೋಗ್ರಿ ಅಂತ ಕೇಳಿದೆ. ಆಯಿತು ಬಾ ಅಂತೇಳಿ ಹೇಳಿದ್ರೆ ಹೊಂಟೀವ್ರಿ. ಈಗ ಹೋಗಿ ಬಂದು ಮತ್ತೆ ಅಡಿಗೆ ಮಾಡ್ತೀವಿ. ರೀ ಇಲ್ಲಿ ಕಾಮನ್ ಭಾಳ ಕಡೆ ಸುಟ್ಟಾರಲ್ರಿ, ಅವು ಏನೋ ಗೊತ್ತಿಲ್ಲ, ಏನೋ ತಗೊಂಟಾರ. ಹಾಂ, ಅಂಥವೆಲ್ಲ ಇರಬೇಕು ನೋಡ್ರಿ. ಇಲ್ಲಿ ಸರ್ಕಲ್ ಹೆಂಗೈತಿ, ಗದ್ಲ ಹಬ್ಬದ್ದು ಓಪಜಿ. ಹಾಂ, ಬಟ್ಟೆ ಅಂಗಡಿ ಒಂದೊಂದು ಬೇಕ್ರಿ 15 ಬಣ್ಣ ದಂಡಿರ್ತಾರೆ. ಹಾಂ ಆಗ್ಲೇ ಬಂದಿಟ್ಟಿರ್ತಾರನ, ಸಂಜೆ ಆಗುತ್ತೆ ಅಲ್ಲಿ ಅಂತೇಳಿ. ಹಾಂ ಅದನ್ನ ದೊಡ್ಡದಾಗಿ ಬೇಸ್ಟ್ ಮಾಡ್ಕೊಂಡಿರೋ ನೋಡ್ರಿ ಅದನ್ನ ಶಾಪ್ನ. ಅದೇ ನೀ ಹೇಳಿದಲ್ಲ ಕಟಿಂಗ್ ಅಂಗಡಿ. ಇದು ಅಲಂಕಾರ ಇದ್ರದ್ದು, ಇದು ಕೇಸರಿ ಕಲರ್ದು ಎಲ್ಲ ಕಡೆ ಹಾಕಿರಲ್ಲ. ಹೌದನ? ಹಾಂ, ಚಂದ ಮಾಡ್ಯಾರ ನೋಡ್ರಿ. ವಿದ್ಯಾಗಿರಿ ಬಂದಿವ್ರಿ ನಾವು. ತಟ್ಟೆ ಇಡ್ಲಿ ತಿನ್ನಂತ ಬಂದ್ವಿ. ತಟ್ಟೆ ಇಡ್ಲಿ ಅಂಗಡಿ ಬಂದಾಗಿತ್ತು. ಹೋಳಿನ ಸಲುವಾಗಿ ಅಲ್ಲೊಂದು ಇಲ್ಲೊಂದು 20% ಮಾತ್ರ ಅಂಗಡಿಗಳು ಚಾಲೂ ಅದಾವ್ರಿ. ಇಲ್ಲೇ ವಿದ್ಯಾರ್ಥಿ ಭವನ ಅಂತ ಐತಿ. ಇಲ್ಲಿ ನಮ್ಮ ಮೇಡಮ್ ಒಂದ್ಸಲ ಯಾವಾಗ ಇಲ್ಲೇ ಟೈಲರಿಂಗ್ ಬಂದಾಗ ತಿಂದಾಗ ಅಂತ ನನ್ನ ಒಬ್ಬಕ್ಕಿದ್ದಾಗ ಅಂತ ಕರ್ಕೊಂಬಂದಾಳು. ತಾಯಿ ಮಗನ ಹುಸ್ತ ಹಾಕತ್ತೆ ನೋಡ್ರಿ. ಇಲ್ಲಿ ಮೆನು ನೋಡೋದೇನು, ವಿಚಾರ ಮಾಡೋದೇನು. ಹೊರಗಿಂದ 8 ಹೊತ್ತಾದ್ರೆ ಒಟ್ಟು ಅವ್ರು ಏನು ಬೇಸರ ಮಾಡ್ಕೊಳಂಗಿಲ್ಲ ರೀ. ಮತ್ತೆ ಹೇಳೋದು, ನಮ್ಗೆ ಹೊರಗಿಂದ ಏನು ತಿನ್ನಲ್ರಿ ನಾವು. ಇಡೀವಿ ನೋಡ್ರಿ, ನಾನು ನನ್ನ ಮಗ ನಾವು ತಿನ್ನಲ್ಲ ಅಂತ ಎಲ್ಲ ಅವ್ರು ಕರ್ಕೊಂಬಂದಾರೆ ಅಂತ ಮತ್ತೆ ತಿನ್ನೋದಕ್ಕೆ ಲೈಟ್ ಆಯ್ತಿದ್ದೀವಿ ಅಷ್ಟೇ, ಗೊತ್ತಿಲ್ಲ. ಇವ್ರಿಗೆ ಮಾತ್ರ ಬೇಕು 3 ಹೊತ್ತವರೆಗೆ ನಡೀತೈತಿ. ಒಟ್ಟ ಬೇಸರ ಮಾಡ್ಕೊಳಂಗಿಲ್ಲ ರೀ ಅವರು. ನೋಡಿ ಎಲ್ಲ ಬಣ್ಣ ಹಚ್ಕೊಂಡು ತಿನ್ನೋದು. ನಾವು ಈಗ ಪ್ಲೇನ್ ಇರೋರಂದ್ರೆ ನಾವು ನಾಳೆ ಬಣ್ಣ ಹಚ್ಚೋ ಆಡೇನ್ರಪ್ಪ ಕೆಂಪಿ. ಪಿಚಕಾರಿ ತಂದು ಇನ್ನು ಮನೆಗೆ ಸುತ್ತಮುತ್ತ ಎಲ್ಲರೂ ಆಡಿದ್ರಿ. ನಾವು ಒಳಗೆ ಬಾಲ್ ಹಾಕ್ಕೊಂಡು ಸ್ಟಡಿ ಮಾಡ್ಸೋದಿದ್ದು ಮನ್ವಿತ್ತಿಗೆ. ನಾಳೆ ಆಡಬೇಕು. ಇವಾಗ ನೂಡ್ಲ್ಸ್ ತಿನ್ನುವಾಗ
ಏನು ಲೈಕ್ ಮಾಡಿಲ್ರಿ, ಜಸ್ಟ್ ಒಂದು ನೂಡಲ್ಸ್ ತೊಗೊಂಡಾರು ಆರಾಮಾಗಿ ಸ್ನ್ಯಾಕ್ಸ್ ತಿಂದು ಹೋಗೋದು ಈಗ. ಗೋಬಿ ಫ್ಲೇವರ್ ಐತಿ 18 ರೂಪಾಯಿ. ನೋಡ್ರಿ, ನಾವು ಫಸ್ಟ್ ಟೈಮ್ ಹೋಳಿ ಹಬ್ಬದಾಗ ಹೊರಗಡೆ ಬಂದಿದ್ದು, ಅದು ರಾತ್ರಿ ಊರಾಗ ಇದ್ದಿದ್ದು. ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲರೂ ಬಂದ್ ಮಾಡ್ಕೊಂಡು ಎಲ್ಲ ಶಾಪದು ಊರಿಗೆ ಹೋಗಿರ್ತಾರೆ. ನಾವು ಊರಿಂದ ಬಂದೀವಿ ರೀ ಹೋಳಿ ಹಬ್ಬದಾಗ. ಇಲ್ಲಿ ನೋಡ್ರಿ, ಪ್ರತಿಯೊಂದು ಅಂಗಡಿ ಎಲ್ಲ ಒಂದೊಂದು ಈಗ ಓಪನ್ ಆಗ್ಯಾವು. ಅದು ಸಂಜೆ ಇಲ್ಲಿ ನೋಡ್ರಿ ಆಲ್ಮೋಸ್ಟ್ 99% ಕ್ಲೋಸ್ ಅದ ರೀ ಶಾಪ್ಗಳು. ಪ್ರತಿಯೊಂದು ಬಂದದವು. ಇಲ್ಲಿ ನೋಡ್ರಿ, ಒಂದು 5 ಬಂದಿದ್ರು, 1-2 ಓಪನ್ ಅದಾವೆ. ನಾವೀಗ ವಿದ್ಯಾಗಿರಿಯಿಂದ ಹೊಂಟೀವಿ ನಮ್ಮ ಮನೆಗೆ. ಇದು ಇವು ಬಂದದ ನೋಡು ಎಲ್ಲ. ಆದರೆ ಇದು ಮಾತ್ರ ಬಂದಿರಕ್ಕಿರಲ್ಲ ಅಲ್ರಿ, ಸರ್ಕಾರ ದವಾಖಾನೆ ಕಡೆ. ಇದು ಫುಲ್ ಗದ್ಲಿರೋದು ನೋಡಿ, ಎಲ್ಲ ಬಂದದವು. ಇಲ್ಲಿ 1-2 ಅಷ್ಟೇ ತೆಗ್ದವು. ಅದು ಸರ್ಕಾರ ದವಾಖಾನೆ ನಂದಿನಿ ಪಾಯಿಂಟ್ ಅದೊಂದು ಓಪನ್ ಐತ್ರಿ. ಉಳಿದೆಲ್ಲ ಬಂದು ಅದಕ್ಕೆ ಗೌರ್ಮೆಂಟ್ ಜಾಬ್ ಇದ್ದವ್ರನ್ನ ಸುಟ್ಟಿ ಕೊಡಂಗಿಲ್ಲ. ಈಗ ಬಿಸ್ನೆಸ್ ಮಾಡಾರ ಹಾಸ್ಪಿಟಲ್ ಈ ದವಾಖಾನೆ ಸತಿ ಬಂದೈತೆ ನೋಡ್ರಿ, ಇದೆಂದದ್ದು ಬಂದಿರಲ್ಲ. ನಮ್ಮ ಬಜ್ಜಿ ಇದೊಂದು ರೊಟ್ಟೆ ತೆಗ್ದೈತೆ, ಅದು 2 ಇದು 1 ತೆಗ್ದೈತಿ ಏನು ಗಿರ್ಮಿಟಿ ಬಜ್ಜಿ. ಇದು ಬಂದೈತೆ ನೋಡ್ರಿ, ಸಂಜೆ ಪಾಳೆ ಇರ್ತೈತಿ ಅಂಗಡಿ ಗಿರ್ಮಿಟಿ ಬಜ್ಜಿ. ವಂಡರ್ ಆಗಿದ್ದಿದ್ದಾರೆ ಗೋಕುಲ್ ಹೋಟೆಲ್. ಯಾವಾಗೂ ಬಂದಿರಲ್ಲದು, ಬಂದಿದ್ದು ನೋಡೇ ಇಲ್ಲ ಅವು ಅಲ್ರಿ. ಇದು ಕೂಡ ಬಂದೈತೆ ನೋಡ್ರಿ, ಅಲ್ಲಿ ಕೆಲಸ ಮಾಡೋರಿಗೆ ಫ್ರೀ ಅಲ್ಲ, ರೆಸ್ಟ್. ಒಟ್ಟ ಬಂದ್ ಮಾಡಂಗಿಲ್ಲ. ಇದೇ ಹಬ್ಬದ ಅನ್ಸತ್ತೆ ಬಂದ್ ಮಾಡೋದು. ಮತ್ತು ದೀಪಾವಳಿ, ಮಾನಮಿ ಅಂತ ದೊಡ್ಡ ಹಬ್ಬದಾಗ ಬಂದ್ ಮಾಡಲ್ಲ ಅಲ್ಲಿ. ಮಾನಮಿಗೆ ಬಂದಿತ್ತು ಅಲ್ಲಿ, ಮೊನ್ನೆ ಓಪನ್ ಆಯಿತು. ನಡ್ರಿ, ನಮ್ಮ ಯಜಮಾನ್ರು ತಮಾಷೆ ಮಾಡ್ತಾರೇನ, ಬೇಯವ್ವ ಗಾಡಿಗೆ ಒಂದು 5 ರೂಪಾಯಿ ಎಣ್ಣೆ ಹಾಕ್ಸಣ ಅನ್ಬಿ, 5 ರೂಪಾಯಿ ಕೊಡ್ತೀನ ಅಂತ. ಖಾಲಿ ಹಾಕೊಂಬಂದು ಮಕ್ಕೊಂಡು ನೆಪ್ಸ್ಕೊಂಬಂದು ರೊಕ್ಕ ತಂದಿಲ್ಲ ನಾನು. ಏನೇನು ಅಂದಿದ್ರಿ, ಇಡೀ ಜಗತ್ತು ಬಂದ್ ಮಾಡಿರ್ತೈತಿ, ನಾನು ತೆಗೆದ್ರೆ ಗಿರಾಕಿ ಇರುತ್ತೆ ಅಂತೇಳಿ ತೆಗಿಬೇಕಿಲ್ಲ ಅಂಗಡಿ. ಒಟ್ಟು ನೀನೇ ಬೇಡ ಅಂತಲ್ಲ. ಅಲ್ಲೈತಿ ಪೆಟ್ರೋಲ್ ಬಂಕ್. ಗದ್ಲೈತಿ ನೋಡ್ರಿ, ಎಣ್ಣೆ ಹಾಕ್ಸ್ಕೊಂಡು ಸೀದಾ ಮನೆಗೆ ರೀ ಹೋಗಿ ರೊಟ್ಟಿ ಪಲ್ಯ ಬೇಡ್ಬೇಕು. ನಮ್ಮ ಯಜಮಾನ್ರು ಅಲ್ಲಿ ತಿನ್ನಲಿಲ್ಲ, ಸೆಟ್ಕೊಂಡ್ರು ಅದಕ್ಕೆ. ಈಗ ನೋಡ್ರಿ, ಸೀರೆ ಆರ್ಡ್ರ್ ಬಂದಿದ್ದು, ಅವನ್ನೆಲ್ಲನೂ ಡಿಸ್ಪ್ಯಾಚ್ ಮಾಡಾಕತ್ತಿದ್ದೆ. ಇವತ್ತು ಯಜಮಾನ್ರಿಗೆ ಸ್ವಲ್ಪ ಅಡ್ರೆಸ್ ಬರೋಕ್ಕೆಲ್ಲ ಕೊಟ್ಟೀನಿ. ಇವು ನೋಡ್ರಿ ಟ್ರೆಂಡಿಂಗ್ ಸೀರೆ, ಸಿಕ್ಕಾಪಟ್ಟೆ ಮಸ್ತ್ ಅದಾವೆ. ಕ್ವಾಲಿಟಿ ಮಾತ್ರ, ಕಲರ್ ಕಾಂಬಿನೇಷನ್ ಆಯಿತು, ಕ್ವಾಲಿಟಿ ಆಯ್ತು, ಸೂಪರ್ ಆಗ್ಯದವು. ಇದು 2 ಒಬ್ಬರು ಬುಕ್ ಮಾಡ್ಕೊಂಡಾರ, ಇದು 2 ಒಬ್ಬರು ತೊಗೊಂಡಾರಿ. ಇವೆರಡು 4 ಸೀರೆನ ಪ್ಯಾಕ್ ಮಾಡಾಕತ್ತಿದ್ದೆ, ನೋಡ್ತಿರ್ಬೋದು. ಈ ಕ್ಯಾಟ್ಲಾಗ್ ಐತಲ್ರಿ, ಸೇಮ್ ಟು ಸೇಮ್ ಹಿಂಗೆ ಬರ್ತೈತಿ. ಸೂಪರ್ ಐತಿ ಸೀರೆ ಮಾತ್ರ, ನೋಡ್ತಿರ್ಬೋದು. ಹಿಂಗೈತೆ ನೋಡ್ರಿ. ಇವೆರಡು ಒಬ್ಬರಿಗೆ, ಇಲ್ಲೇ ನಮ್ಮ ಬಾಗಲಕೋಟೆಗೆ ಹೋಗ್ತಾವ್ರಿ ಇವೆರಡು ಬೆಂಗಳೂರಿಗೆ ಹೊಂಟವು 2 ಸೀರೆ. ನೆಕ್ಸ್ಟು ಸಪ್ರೇಟ್ ಮಾಡಬೇಡ್ರಿ ಅಡ್ರೆಸ್ ತಕ್ಕಂಗೆ. ಒಂದಿಷ್ಟು ಡ್ರೆಸ್ ಆರ್ಡ್ರ್ ಆಗ್ಯಾವ, ಡ್ರೆಸ್ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಹಾಗೆ ಇದೊಂದು ಸೀರೆ ರೀ, ಇವೆಲ್ಲ ಭಾರಿ ಸಾಫ್ಟ್ ಸಾರೀಸು, ಹೊಸ ಪ್ಯಾಟರ್ನ್ ಒಳಗೆ ಸಖತ್ ಅದ ರೀ ಬಟ್ಟೆ ಮಾತ್ರ, ಕ್ವಾಲಿಟಿ. ಇದು ಇಲ್ಲೇ ಬೆಳಗಾವಿಗೆ ಹೋಗ್ಬೇಕು ರೀ. ಇದೊಂದು ಪ್ಯಾಕ್ ಮಾಡಬೇಕು. ಡ್ರೆಸ್ ಕೊಡುತ್ತಾನು ಅಂತ ಬಾ. ಡ್ರೆಸ್ ಮಾತ್ರ ಯಾರು ಬೇಕಾ ನಾವು ಫೋಟೋ ಆಗ್ಬಿಟ್ಲೆ ಪಟ್ಟನ ಬುಕ್ ಮಾಡ್ಕೊಳ್ರಿ. ನಿಮ್ಗೆ ಏನಾದರೂ ಪ್ರೈಸ್ ಹೆಚ್ಚಿಗೆ ಅನ್ನಿಸುತ್ತಾ ಏನೋ ಗೊತ್ತಿಲ್ಲ, ಬಟ್ ಕ್ವಾಲಿಟಿ ಮಾತ್ರ ಹಂಗಿರ್ತಾವೆ.
ಒಮ್ಮೆ ತೊಗೊಂಡ್ರೆ ಮತ್ತೆ ಮತ್ತೆ ತೊಗೊಳ್ತೀರಿ ತೊಗೊಳಕತ್ಯಾರ ಡ್ರೆಸ್ ಮಾತ್ರ. ಸೀರೆನ ಹಾಗೆ ಡ್ರೆಸ್ ಹಾಗೆ, ಯಾಕಂದರೆ ಯಾವುದೇ ಆತ್ರಿ ಕ್ವಾಲಿಟಿ ಮುಖ್ಯ ಆಕೈತಿ. ಹಂಗಾಗಿ ಒಮ್ಮೆ ಇಷ್ಟ ಆತಂದ್ರೆ ಒಮ್ಮೆ ತೊಗೊಂಡ್ರೆ ಮತ್ತೆ ಮತ್ತೆ ಬಂದು ತೊಗೊಳ್ತಾರೆ, ಚಲೋ ಸಿಗ್ತಾವಂತೇಳಿ. ಮೈನಾಗಿ ದುಡ್ಡಿಗೇನು ಮೋಸ ಆಗ್ಬಾರ್ದಲ್ರಿ. ಆ ದುಡ್ಡಿಗೆ ತಕ್ಕಂಗೆ ನ್ಯಾಯವಾಗಿ ಬೆಲೆ ಕೊಟ್ಟಿರ್ಬೇಕು, ಅದ್ರ ತಕ್ಕಂಗೆ ನಾವು ಬಟ್ಟೆ ಕೊಟ್ಟಿರ್ಬೇಕು. ಅಂದಾಗ ಖುಷಿ ಆಕೈತಿ ತೊಗೊಂಡವ್ರಿಗಿನ. ಇನ್ನೊಂದು ಸರಿ ಎಷ್ಟು ಸಾಫ್ಟ್ ಬಟ್ಟೆ ಅದಾವಂದ್ರೆ ಇವು ಸಿಲ್ಕ್, ರಾಯನ್, ಕಾಟನ್ ಮೆಟೀರಿಯಲ್, ಸಿಲ್ಕ್ ಮೆಟೀರಿಯಲ್, ರಾಯನ್ ಮೆಟೀರಿಯಲ್ ಅದೆಲ್ಲ ಅಲ್ಲ ಡ್ರೆಸ್ ಇದೆ ಇದು. ಹಾಕ್ರಿ ಅದೇ ಹಾಕ್ರಿ ನಂಬರ್ ಅದೇ ಹಾಕ್ರಿ. ಇದು ನೋಡಿರಿ ಫುಲ್ ಸ್ಟೋನ್ ವರ್ಕ್ ಇದೆ, ಸಕ್ಕತ್ತೈತಿ. ಇದ್ರ ದುಪ್ಪಟ್ಟ ಅದೆಲ್ಲ ಭಾರಿ ಮಸ್ತ್ ಕ್ವಾಲಿಟಿ ಇದೆ ಡ್ರೆಸ್. ಇದು ಒಂದು, ಇದು ನೋಡಿರಿ ಇದು ರಾಯನ್ ಫ್ಯಾಬ್ರಿಕ್ ಬರ್ತೈತಿ. ಇದು ನೋಡಿರಿ ಸಖತ್ ಇಷ್ಟ ಆಗಿರೋಂಥ ಡ್ರೆಸ್ ಇದು ನನಗೆ. ಏನು ಮಸ್ತ್ ಐತೆ ಅಂದ್ರೆ ಶೈನಿಂಗ್ ಐತ್ರಿ ಫುಲ್. ನೋಡ್ತಿರ್ಬೋದು ನೀವು, ಗೊತ್ತಾಗತ್ತೈತಿ ನೀವು ಕ್ಯಾಮ್ರಾದಾಗ ಆಲ್ರೆಡಿ. ಶೈನಿಂಗ್ ಸಿಲ್ಕ್ ಮಟ್ರಿಯಲ್ಲು ಭಾರಿ ಸಾಫ್ಟ್ ಐತಿ. ರೇಷ್ಮೆ ಬಟ್ಟೆ ತೊಗೊಂಡು ಡ್ರೆಸ್ ಹೊಲಿಸ್ತಿರ್ಗತಿ ಐತಿ. ದುಪ್ಪಟ್ಟ ಭಾರಿ ಚೆಂದ ಐತ್ರಿ ಇದ್ರದ್ದು. ನಂಗೆ ಫೋಲ್ಡಿಂಗ್ ಚೇಂಜ್ ಆಗುತ್ತೆ ಅನ್ನೋದಕ್ಕೆ ನಾನು ಓಪನ್ ಮಾಡಾಕತ್ತಿಲ್ಲ ಅಷ್ಟ. ತೋರಿಸ್ತೀನಿ ಈ ಹಳೆ ಜಗ್ಗಮ್ಮ, ಹಾಳೆ ತಗೊಂಡು ನೀನು. ಹಾಂ ವಾವ್, ಕಲರ್ನ ಏನು ಸಕ್ಕತ್ತಿದೆ ಗೊತ್ತ್ರಿ, ಸೂಪರ್ ಐತಿ. ಪರ್ಪಲ್ ಆನಿಯನ್ ಪಿಂಕ್ ಪ್ಯಾಂಟು ದುಪ್ಪಟ್ಟ ಐತ್ರಿ. ದುಪ್ಪಟ್ಟ ತೋರಿಸ್ತೀನಿ ನಿಮ್ಗೆ ನೋಡ್ರಿ ಏನು ಸಕ್ಕತ್ತೈತೆ ದುಪ್ಪಟ್ಟ. ಇಲ್ಲಿ ನಿಮ್ಗೆ ವಿಡಿಯೋದಾಗ ಗೊತ್ತಾಗುತ್ತೆ ಕ್ವಾಲಿಟಿ ಬಟ್ಟೆ ಹೆಂಗೈತೆ ಅಂತೇಳಿ. ಎಷ್ಟು ಸಾಫ್ಟಾಗಿ ಎಷ್ಟು ಒಳ್ಳೆ ಕ್ವಾಲಿಟಿ ಐತಿ ನೋಡ್ತಿರ್ಬೋದು. ಇದು ಪ್ಯಾಂಟ್ ಬರುತ್ತಾ, ಇದು ದುಪ್ಪಟ್ಟ, ಇದು ಟಾಪಿಗೆ ಎಡ್ಜ್ ರೀ, ಎಂಡ್ ಈ ಥರ ವರ್ಕ್ ಐತಿ. ಅಲ್ಲೇ ಅದ ನೋಡ್ರಿ ಎಷ್ಟು ಮಸ್ತ್ ಐತಿ. ಇದು ನೆಕ್ ಡಿಸೈನ್ ನೋಡ್ರಿ, ಇಲ್ಲಿ ನೆಕ್ ಡಿಸೈನ್ ಸೂಪರ್ ಐತಿ ಡ್ರೆಸ್. ಇವಿಷ್ಟು ಈಗ ಪ್ಯಾಕ್ ಮಾಡಬೇಕು. ಆದ್ವಾ ಆರ್ಡ್ರ್ ಕೊಡ್ರಲ್ಲ ಒಂದು ಚೀಟಿ ಇಷ್ಟು ನೋಡ್ರಿ, ವೈಟ್ ಪೇಪರ್ ಬರ್ತೀನಿ. ಸಿಕ್ಕಿರೋ ಇದಕ್ಕೆ ಪೇಪರ್ ತೊಗೊಂಡು ಬರೆದು ಬಿಡ್ತಾರೆ. ನೋಡಿ ಇಷ್ಟು ಆರ್ಡ್ರಸ್ ಡ್ರೆಸ್ ಜಾಸ್ತಿ ಅದ ಇದ್ರ ಡ್ರೆಸ್ ಹೋಗೋ ಡ್ರೆಸ್ ಜಾಸ್ತಿ. ಎಷ್ಟಕ್ಕೆ ಇವಾಗ ಕಳಿಸ್ಬೇಕು ಯಶ್ಮಾನ್ರಂತ ಸ್ಟ್ರೆಚ್ ಮಾಡಿ. ನೋಡ್ರಿ ಮುಟ್ಟು ನೋಡ್ರಿ ಬಟ್ಟೆನ ಏನು ಸಕ್ಕತ್ತಾಗೈತಿ ಅಲ್ಲ. ಈ ವರ್ಕ್ ನೋಡ್ರಿ ಎಷ್ಟು ಫಿನಿಶಿಂಗ್ ಐತಿ ಅಲ್ಲ. ಒಂಚೂರು ಎಲ್ಲೂ ಏನಿದೆ ಇಲ್ಲ ನೋಡ್ರಿ, ಸಕ್ಕತ್ತೈತಿ. ಸಿಲ್ಕ್ ಮಟೀರಿಯಲ್ ರೀ ಅದು, ಸ್ಮೂತ್ ಐತಿ ಬಟ್ಟೆ. ಹಾಂ ವಾಷಬಲ್, ಸಕ್ಕತ್ತೈತ್ರಿ ಬಟ್ಟೆ ಮಾತ್ರ. ಈ ವರ್ಕ್ ಅಂತೂ ಭಾಳ ಇಷ್ಟ ಆಯ್ತು ನಂಗೆ. ಹಾಗೆ ನಾವು ಅವ್ರು ಹೇಳಿ ಸೈಜಾಗಿ ಕೊಟ್ಟೀನಿ. ಅವ್ರು ಎಮ್ ಸೈಜ್ ಕೇಳಿದ್ರೆ ಎಮ್ ಸೈಜ್ ಕೊಟ್ಟೀನಿ. ಇದು ಯಾವ ಸೈಜ್ ಹೇಳಿದ್ರು, ಎಲ್ ಸೈಜ್ ಕೇಳಿದ್ರೆ ಇದು ಎಲ್ ಸೈಜ್ ಐತಿ. ಎಲ್ಲ ಸೆಟ್ ಇರ್ತಾವೆ ಒಳಗೆ, ಪ್ಯಾಂಟ್ ವೇಲ್ ಟಾಪ್. ಅದು ಹಾಳಿ ಕೊಡ್ರಿ ಆ ಕಡೆ ಹೋಗಿರಿ. ಎಲ್ಲ ಸೆಟ್ ರೀ, ಟಾಪ್ ಪ್ಯಾಂಟು ದುಪ್ಪಟ್ಟ. ಭಾರಿ ರೇಟ್ ರೂಪಾಯಿ ಇವು 500 ರೂಪಾಯಿ 15 ರೂಪಾಯಿ ಅಲ್ರಿ, ಅವು ಎರಡ್ರ ಮಧ್ಯೆ. ತೆಗ್ದ ಬಿಟ್ರಿ ನೋಡ್ರಿ, ಇವ್ರನ್ನ ತೆಗಿಯೋದು ಬೇಡ ಅಂದೆ ತೆಗ್ದ ಬಿಟ್ರ. ಈ ಫೋಲ್ಡಿಂಗ್ ಚೇಂಜ್ ಮಾಡಿಬಿಡ್ರಿ ನೀವು, ಹಂಗೆ ಬಿಡ್ರಿ. ಹಾಂ ಅಷ್ಟ ನೋಡ್ರಿ. ಹಾಂ ಈ ಬಟ್ಟೆ ಬೇರೆ, ಈ ಬಟ್ಟೆ ಬೇರೆ. ಇದು ಸಿಲ್ಕ್ ಮಟೀರಿಯಲ್, ಇದು ರಾಯನ್ ಅಂತೆ ಬರುತ್ತೆ ಒಂದು ಬಟ್ಟೆ. ಆ ಬಟ್ಟೆ ಇದು ಸಕ್ಕತ್ತೈತಿ. ನೋಡಂಗಿಲ್ಲ ಗ್ಲಾಸ್ ಹಾಕಿರಲ್ಲ, ಇಲ್ಲ ಏನೂ ಆಗಲ್ಲ, ಚಂದ ಅದಾವ. ಇವಕ್ಕೆ 15,000-2,000 ಕೊಟ್ಟು ಕೊಡ್ಸಿದ್ದೀನಿ ಸಣ್ಣಕ್ಕಿದ್ದಾಗ ಅಲ್ಲ, ಮದುವೆ ಆಗಿ ವಸ್ತ್ರಾಗ. ಈಗ ನೀನು ಅರಿವಿ ಮಾರಕಂತೀವ ಅಂತೆ. ಹಂಗೆಪ್ಪ, ಯಾರು ಏನು ಹಾಕರತ್ತ ಗೊತ್ತಾಗಲ್ಲ ಅವು. ಗಂಡ್ಮಕ್ಳು ಕೈ ಬಟ್ಟೆ ಕೊಡ್ಬೇಕ್ರಿ, ಭಾರಿ ಚಂದ ಮಾಡ್ತಾರೆ. ಅಲ್ಲ ಬಟ್ಟೆ ಅಂಗಡಿ ಗಂಡ್ಮಕ್ಳು ಇರ್ತಾರೆ ಬಿಡು, ಅದು ಇಂಥರ ಕೈ ಕೊಡ್ಬೇಕು. ಇಡ್ರಿ ಸಾಕು, ನಾ ಮಾಡ್ತೀನಿ ನೀಟಾಗಿ. ಅಲ್ಲ ಅದು ಇದು ಕವರ್ಗೆ. ಇದು ನೋಡ್ರಿ, ಇದು ಕಂಚಿಪುರಂ ಸಿಲ್ಕ್ ಸ್ಯಾರಿ, ಪ್ರೀಮಿಯಂ ಕ್ವಾಲಿಟಿ ಐತಿ. ಸೂಪರ್ ಐತ್ರಿ. ಕಲರ್ ಅಂತ ಅನಾಥ ಮಸ್ತ್ ಐತಿ. ನೋಡ್ತಿರ್ಬೋದು ನೀವು ಏನು ಮಸ್ತ್ ಐತಿ ಕಲರ್ ಕಾಂಬಿನೇಷನ್. ಭಾಳ ಟ್ರೆಂಡಿಂಗ್ನಾಗಿರುವಂಥ ಕಲರ್ ಇದು. ಇಷ್ಟ ಆದ್ರೆ ಬುಕ್ ಮಾಡ್ಕೊಳ್ರಿ. ನಂಬರ್ ಕೊಟ್ಟಿರ್ತೀನಿ ನಾನು, 6363008381ಗೆ ವಾಟ್ಸಪ್ ಮಾಡಿರಿ. ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಐತಿ. ನೀವು ನೋಡ್ತಿರ್ಬೋದು, ಬಟ್ಟೆ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಕ್ವಾಲಿಟಿ ಹೆಂಗೈತೆ ಅಂತೇಳಿ. ಕಾಂಟ್ರಾಸ್ಟ್ ಕಲರು ಬ್ಲೌಸ್ ಪೀಸ್ ಬರುತ್ತೆ.
ಅದು ಅಲ್ಲದೆ ಮತ್ತೆ ನಾವು ಊರಿಗೆ ಹೋದ್ನಲ್ರಿ, ಊರಿಂದ ಬಂದೆ. ಊರಾಗ ಮನೆಯೊತ್ತಿಗೆ ಆರಾಮಿಲ್ಲದ, ಆಮೇಲೆ ತನಗೂ ಪದೇ ಪದೇ ಆರಾಮ್ ತಪ್ಪತ್ತಲ್ಲ, ನಿಮಗೆಲ್ಲ ಗೊತ್ತೈತಿ. ಪ್ರತಿಯೊಂದು ಶೇರ್ ಮಾಡಿರ್ತೀನಲ್ಲ ನಾನು. ಹಂಗಾಗಿ ನೀವು ಹೇಳೋದು, ನೀವು ಸ್ವಲ್ಪ ಊಟದಾಗ ಸರಿಯಾಗಿ ಎಲ್ಲ ಥರದ್ದು ಅಡುಗೆ ಮಾಡಿಕೊಡ್ರಿ, ತಿನ್ನಿಸ್ರಿ, ಹಿಂಗೆಲ್ಲ ಹೇಳಿರಿ. ನಿಮ್ದು ಒಂದು ಲೆಕ್ಕ ಓಕೆ ತೊಗೊಳನ್ರಿ. ನಮ್ಮ ಮನ್ಯಾಗ ಹೇಳಿದರು, ನಾನು ಯೂಟ್ಯೂಬು ಆಮೇಲೆ ಸಾರಿ ಬಿಸ್ನೆಸ್ ಯಜಮಾನ್ರೆ, ನೀವು ಗೊತ್ತಿರಲ್ಲ ಕೇಳ್ರಲ್ಲ, ನಿಮ್ಗೆ ಹೇಳ್ತೀನಿ. ಅವ್ರಿಗೆ ಹೇಳಿರಲ್ರಿ, ನಾ ಈಗ ನಿಮ್ಗೆ ಹೇಳೋಕೆ ಅವ್ರಿಗೆ ಕೇಳಿಸ್ಬೇಕು. ಎರಡರ ಕಡೆ ಗಮನ ಕೊಡ್ತೀನಂತ, ಹಾಗಾಗಿ ಅದನ್ನ ಬಿಟ್ಟು ಬಿಡ್ಬೇಕಾಯ್ತು. ಎರಡನ್ನ ಬಿಟ್ಟು ಗಂಡ ಮಕ್ಕಳನ್ನ ಮನೇನ ನೋಡ್ಕೊಂಡು ಹೋಗ್ಬೇಕಂತ. ಇದು ನಮ್ಮ ಮನೆಯವರು ಕೊಟ್ಟಿರೋಂಥ ಸಲಹೆ ನನಗೆ. ಹೆಂಗಾಗತ್ತೆ ಹೇಳ್ರಿ, ಸಹಜ ಕಾಡೋದು ಒಂದು ಕೆಟ್ಟ ಟೈಮು, ಒಂದು ನೀವೆಲ್ಲ ಹೇಳ್ತಾರಲ್ಲ ಒಂದು ಬ್ಯಾಡ್ ಟೈಮ್ ಅಂತ ಇದ್ದಾಗ ಹಂಗಾಗತ್ತೆ ರೀ, ಪದೇ ಪದೇ ಕಾಡ್ತಿರ್ತೈತಿ. ಆಮೇಲೆ ಕಷ್ಟ ಜಾಸ್ತಿ, ಇವರಿಗೆ ಸಹಿಷ್ಣು ಶಕ್ತಿ ಎಷ್ಟೈತಿ ಅಂತೇಳಿ ಪರೀಕ್ಷೆ ಮಾಡೋಕೆ ದೇವ್ರ ಮೇಲಿನ ಮೇಲೆ ಆ ಥರ ಎಲ್ಲ ತೊಂದರೆ ತಾಪತ್ರೆ ಕಷ್ಟ ಎಲ್ಲ ಕೊಡ್ತಾನ ಅಂತೇಳಿ ಹಿಂಗೆ ತಿಳ್ಕೊಬೇಕು ಅಷ್ಟೇ ರೀ. ಅದು ಬಿಟ್ಟು ನಾವು ಏನೋ ನಮ್ಮ ಜೀವನಕ್ಕೆ ಅವ್ರ ಸಲುವಾಗಿ ನಾವು ಎಷ್ಟು ಕಷ್ಟಪಡ್ತಿರ್ತೀವಿ, ತಂದೆ ತಾಯಿ ಆದವರು ಅದನ್ನು ಬಿಟ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೊಂದು ಒಳ್ಳೆ ಜೀವನ ಆದರೂ ಕೊಡೋದೇ ಹೆಂಗೆ ರೀ. ನಾವು ಕೈಯಾಗ ದುಡಿಮೆನ ಬಿಟ್ರೆ ಅವ್ರದ್ದೊಂದು ಎಜುಕೇಷನ್ ಅಂತ ಇರುತ್ತೆ, ಪ್ರತಿಯೊಂದು ಹೆಂಗೆ ಮಾಡೋಕ್ಕೆ ಸಾಧ್ಯ ಹೇಳ್ರಿ. ಆಮೇಲೆ ಆರೋಗ್ಯ ಅನ್ನೋದು ಯಾವಾಗ ಕೈ ಕೊಡುತ್ತಾ ಯಾವಾಗಿಲ್ಲ ಯಾರಿಗೂ ಗೊತ್ತಾಗಲ್ಲ, ಮುಂದಿನ ಭವಿಷ್ಯ ಯಾರಿಗೂ ಗೊತ್ತಾಗಲ್ಲ. ಆಮೇಲೆ ಈ ಹೆಲ್ತ್ ವಿಷಯವಾಗಿ ಅಂತೂ ಗೊತ್ತಾಗೋದಿಲ್ಲ, ಹಿಂಗಿದ್ದರೆ ಹಿಂಗೆ ಏನಾದರೂ ಒಂದು ಆಗಿರ್ತೈತಿ. ಮತ್ತು ಇಂಥವು ಏನಾದಾಗ ಮೇನ್ ಬೇಕಾಗಿರೋದು ನಮ್ಗೆ ಫೈನಾನ್ಷಿಯಲಿ ನಾವು ಸ್ಟ್ರಾಂಗ್ ಆಗಿರಬೇಕು. ಒಂದು ಸ್ಟ್ರಾಂಗ್ ಇಲ್ಲ ಅಂದರೆ ಅಟ್ಲೀಸ್ಟ್ ಎಲ್ಲನೂ ನಾವು ಏನೋ ಬಂದರೂ ಅದನ್ನ ಫೇಸ್ ಮಾಡ್ಕೊಂಡು ಹೋಗೋಷ್ಟು ಶಕ್ತಿ ಅದ್ರ ಬೇಕಂದ್ರೆ ನಮ್ಗೆ ಆಟ ದುಡಿತಿರ್ಬೇಕು ನಾವು. ಅದು ಬಿಟ್ಟು ಅದನ್ನೆಲ್ಲ ಬಿಟ್ಕೊಂಡು ಸುಮ್ಮನೆ ಕುಂತೆ ಅಂದರೆ ಹೆಂಗೆ ಸಾಧ್ಯ ಆಗುತ್ತೆ ಹೇಳಿದ್ರೆ, ನಮ್ಮದು ರಿಯಲ್ ಲೈಫು ಸದ್ಯಕ್ಕೆ ಹೆಂಗೈತೆ ಅನ್ನೋ ನಮ್ಗೆ ಮಾತ್ರ ಗೊತ್ತೈತಿ. ಆಲ್ಮೋಸ್ಟ್ ಈ ವರ್ಷ ನಾನು ಯಾವುದನ್ನು ಆ ವಿಷಯವಾಗಿ ಶೇರ್ ಮಾಡಿಲ್ಲ ರೀ, ಯಾಕಂದ್ರೆ ಶೇರ್ ಮಾಡೋಕ್ಕೋಗಿಲ್ಲ. ಪ್ರತಿ ವರ್ಷ 1-2 ವರ್ಷದಿಂದನೂ ಪ್ರತಿಯೊಂದನ್ನು ಹೇಳ್ತಿದ್ದೆ ನಾನು. ಫೈನಾನ್ಷಿಯಲಿ ಸದ್ಯಕ್ಕೆ ಏನೈತಿ, ಹೆಂಗದೀವಿ, ಏನು ಅಂತೇಳಿ ಸರಿ ಮಾಡೋಕ್ಕೆ ಹೋಗಿಲ್ಲ. ಇವರೊಂದು ಬೈತಿದ್ರೆ ಏನಂತ ಹೇಳೋಕ್ಕನ್ನ ಮಾಡಿಲ್ಲ. ಅಷ್ಟು ಕಷ್ಟ ಅಂದ್ರೆ ಅಷ್ಟು ರಿಸ್ಕ್ ಐತಿ ಸದ್ಯಕ್ಕೆ. ಅಂಥದ್ರಾಗ ಇದನ್ನ ಬಿಡೋಂಗಂತ ಎಷ್ಟು ಸಮಸ್ಯೆ ಆಗತ್ತೆ ಅನ್ನೋ ನಮ್ಗೆ ಗೊತ್ತು. ಒಬ್ಬೊಬ್ಬರು ಫ್ಯಾಮ್ಲಿ ಒಳಗೆ ಏನೆಲ್ಲ ಅವ್ರದ್ದೇ ಆದ ಚಿಂತೆ ಸಮಸ್ಯೆ, ಸಾಲ ಏನೊಂದು, ಆಮೇಲೆ ವ್ಯವಹಾರದಾಗ ಏರುಪೇರು, ಅಪ್ ಆ್ಯಂಡ್ ಡೌನ್ಸ್ ಸಹಜ ಇವೆಲ್ಲ ಇದ್ದೇ ಇರ್ತವೆ. ಅದು ಯಾರು ನಮ್ಮನ್ನ ಹತ್ತಿರದಿಂದ ನೋಡ್ರಲ್ಲ ಗೊತ್ತಾಗಲ್ಲ ರೀ ಅವ್ರಿಗೆ. ಅವ್ರೇನು ಅಂದ್ಕೊಂಡ್ಬಿಡ್ತಾರೆ, ಈಕೆ 2 ದುಡಿಮೆ, ಗಂಡ 1 ದುಡಿಮೆ ದುಡಿತಾನ, ಇವ್ರಿಗೇನು ಕಡಿಮೆ ಅನ್ನೋ ರೀತಿಯಿಂದ ಎಲ್ರಿಗೂ ದೃಷ್ಟಿ ಹಂಗಿರುತ್ತೆ. ಎಲ್ಲರ ದೃಷ್ಟಿಯೊಳಗೆ ಆ ಥರ ಕಾಣಿಸ್ತೀವಿ ನಾವು. ಅದರ ನಿಜ ಏನೈತಿ, ಇರೋ ಫ್ಯಾಕ್ಟ್ ಏನಂತೇಳಿ ನಮ್ಗೆ ಅಷ್ಟೇ ಗೊತ್ತಿರ್ತೈತಿಲ್ಲ ರೀ. ಹಂಗಂತ ಅವ್ರಿಗೆ ಆರಾಮ್ ತಪ್ಪಾಗತ್ತೈತಿ, ನಾ ಇದೆಲ್ಲ ಬಿಟ್ಟು ಕೂತ್ಕೊಂಡ್ಬೇಕಂತ ಮತ್ತು ಆರಾಮ್ ತಪ್ಪದೇ ಇರುತ್ತೇನ್ರಿ. ಹಿಂಗೆ ಒಂದಿಲ್ಲ ಒಂದು ಅದೇ ಈಗ ಎಷ್ಟೋ ಹೆಲ್ಪ್ ಆಗುತ್ತೆ ಪ್ರತಿಯೊಂದಕ್ಕೂ. ಅವ್ರ ಸಾಲಿಗೆ ಆಯ್ತು, ನಮ್ಮ ಮನೆತನ ಇದಕ್ಕೆಲ್ಲ. ಅಂಥದ್ದು ಬಿಟ್ಟು ಕೂತ್ರೆ ಭಾಳ ಕಷ್ಟ ಆಗ್ಬಿಡ್ತೈತಿ, ಪ್ರತಿಯೊಂದು ಮೈ ಮೇಲೆ ಬಿಡ್ತಾವೆ. ಹಾಗಾಗಿ ನಾನು ಇವನ್ನ ಬಿಡೋಕೆ ತಯಾರಿಲ್ಲ ರೀ ಎರಡೂ. ಎಷ್ಟು ನಾವು ಖಾಲಿ ಇರಬಾರ್ದ್ರೆ, ಖಾಲಿ ಇದ್ದಂಗೆಲ್ಲ ಚಿಂತೆ ಯೋಚನೆ ಜಾಸ್ತಿ ಇರ್ತಾವೆ. ಏನಾದರೂ ಒಂದು ಮಾಡ್ತಾನೆ ಇರಬೇಕು. ದೇವರು ಕೊಡೋ ಟೈಮು ಕೊಡ್ತಾನೆ ಅನ್ನೋದು ನನಗೆ. ಎಷ್ಟೇ ಕಷ್ಟ ಬಂದರೂ ಅದನ್ನೆಲ್ಲ ಎದುರಿಸ್ಕೊಂಡು ನಾವೇನು ಕಾಯಕ ಮಾಡ್ತಿರ್ತೀವಿ ಅದನ್ನ ಬಿಡಬಾರ್ದು ಅನ್ನೋದು ನನಗೆ ಗುರಿ ಇದೆ. ಹಾಗಾಗಿ ನಾನು ಏನಾದರೂ ನಾವು ಮಾಡ್ತಿರೋಂಥ ಕೆಲಸನ ಬಿಡೋಕ್ಕೆ ಹೋಗೋಲ್ಲ. ಅದು ಅದರಿಂದ ಎಷ್ಟಾದರೂ ಬರಲಿ, ಎಷ್ಟು ಕಡಿಮೆ ಆದರೂ ಬರಲಿ, ಇಲ್ಲ ಬರದೇ ಹೋಗಲಿ, ಆದರೆ ದೇವ್ರು ಕೊಡೋ ಟೈಮ್ ಅಂತ ಕೊಡ್ತಾನೆ ಅನ್ನೋ ಒಂದು ನಂಬಿಕೆ ಅಷ್ಟೇ. ಹಾಗಾಗಿ ನಾನು ಯಾವುದನ್ನು ಅಲ್ಲಿಗೆ ಅದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಿಲ್ಲ. ಅದೇ ನನಗೆ ಎಲ್ಲರೂ ಅಂದಿದ್ದು, ನೀವು ಬರೀ ಅದನ್ನ ಮಾಡ್ತಿದ್ದಿ, ಅದನ್ನ ಬಿಡು, ಕೊಡು ಸರಿ ನೋಡ್ಕೊ, ಕಷ್ಟ ಆಗುತ್ತೆ ಅದನ್ನ ಬಿಡು ಅಂದ್ರೆ. ಹಾಗಾಗಿ ನಿಮ್ಗೆ ಹೆಂಗೆ ಅನ್ಸುತ್ತೆ, ಬಿಡ್ಬೇಕು ಅನ್ಸುತ್ತಾ? ಓಕೆ ಅನ್ಸುತ್ತಾ? ಆರಾಮಿರ್ಬೋದು. ಎಷ್ಟು ಇದೈತಿ ಮುಂದೆ ಸದ್ಯಕ್ಕೆ ನಮ್ಮ ಪರಿಸ್ಥಿತಿ ಹೆಂಗೈತೆ ಅಂತ ಗೊತ್ತಿಲ್ಲ ನೋಡಿರಿ. ಈ ಥರ ಐತಿ. ಯೂಟ್ಯೂಬ್ ಬಿಡಬೇಕು, ಸಾರಿ ಬಿಸ್ನೆಸ್ ಬಿಡ್ಬೇಕಂತ ಹೇಳಾಕತ್ತಾರೆ. ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಹೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ. ನಂದಂತೂ ನಾನು ಈಗ ಹೇಳಿಬಿಟ್ಟೆ, ಈ ಥರ ಐತೆ ನನ್ನ ಅಭಿಪ್ರಾಯ ಈ ವಿಷಯವಾಗಿ. ನಿಮ್ಗೇನು ಅನಿಸ್ತೈತಿ ಕಮೆಂಟ್ ಮಾಡಿ ಹೇಳ್ರಿ. ನಿಜಾನ ನಾ ಹೇಳಿದ ನಿಜಾನ ಇಲ್ಲ ಅವ್ರು ಹೇಳೋದು ನಿಜಾನ ಅಂತೇಳಿ. ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.